ರಾಜ್ಯ ಬಜೆಟ್ ಮಂಡನೆಯ ಕುರಿತಂತೆ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಶಾಸಕರು ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಸಿದ್ದರಾಮಯ್ಯರ 16ನೇ ದಾಖಲೆಯ ಬಜೆಟ್ ಇದಾಗಿದೆ. ರಾಜ್ಯ ಬಜೆಟ್ ಅನ್ನ ನೋಡಿದ್ರೆ ಸಿಎಂಗೂ ದಣಿವಾಗಿದೆ. ಬಜೆಟ್ ಮಂಡಿಸಲು ಅವರಿಗೂ ಉತ್ಸಾಹ ಇಲ್ಲ. ರಾಜ್ಯವನ್ನ ಮುಂದೆ ಕೊಂಡೊಯ್ಯುವ ಯಾವ ಯೋಜನೆಯೂ ಇಲ್ಲ. ಕಳೆದ ಬಾರಿ ಬಜೆಟ್ನ ಅಂಕಿ ಸಂಖ್ಯೆ ಅವರು ಮುಟ್ಟಿಲ್ಲ. ಬೆಂಗಳೂರಿನಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಜೆಟ್ ಅನ್ನು ಮಂಡನೆ ಮಾಡಕ್ಕೆ ಯಾವುದೇ ಉತ್ಸಾಹ ಅವರಲ್ಲಿ ಉಳಿದಿಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಯಾವುದೇ ಹೊಸ ವಿಚಾರಗಳನ್ನು, ರಾಜ್ಯವನ್ನು ಹೊಸ ದಿಕ್ಸೂಚಿ ಕೊಟ್ಟು ಮುಂದುವರಿಯುವಂಥ ಯಾವುದೇ ಯೋಜನೆಗಳು ಈ ಬಜೆಟ್ದಲ್ಲಿ ಕಂಡು ಬರ್ತಾ ಇಲ್ಲ. ಅವರು ಹೋದ ಬಾರಿಯ ಬಜೆಟನ್ನು ಮಾಡಿದಾಗ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಇವತ್ತು ಕಂಡು ಬರ್ತಾ ಇದೆ. ಅವರು ಹೋದ ಸಾರಿ ಏನು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದರು, ಆ ಅಂಕಿ ಸಂಖ್ಯೆಗಳು ಅವರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಬಜೆಟನ್ನು ಉತ್ತಮವಾಗಿ ಜನರ ಮುಂದೆ ಅಂಕಿ ಸಂಖ್ಯೆ ತೋರ್ಸಕ್ಕೆ ಒಂದು ಫಿಗರನ್ನು ಅವ್ರು ಕೊಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ದೀವಿ. ಹಿಂದೆ ಬೊಮ್ಮಾಯಿ ಅವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಏನು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತದೆ ಅಂಥೇಳಿ ನಾವು ಅಂದಾಜು ಮಾಡಿದ್ದೀವಿ. ಅದಕ್ಕಿಂತ ಸುಮಾರು 16 ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.